ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಪರಿಚಯನ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾಕೆ ಇಷ್ಟು ದಿನ ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಳು ನನ್ನ ಸಿಸ್ಟರು, ನಾವಿಬ್ಬರು ಸೇರಿ ಈ ಚಾನಲ್ನ ಓಪನ್ ಮಾಡಿರೋದು. ಸೊ ನನ್ನ ವೀಡಿಯೋಸ್ ಹೋಗ್ತಾ ಇರುತ್ತೆ, ನನ್ನ ತಂಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನನ್ನ ಹೆಸರು ಕಾವ್ಯ, ಇವಳ ಹೆಸರು ದಿವ್ಯಾ. ಇದನ್ನು ನಾನು ಫಸ್ಟೇ ಹೇಳಬೇಕಿತ್ತು ನಿಮಗೆ. ಇಬ್ಬರು ಕೂಡ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತೀವಿ. ಇಬ್ಬರು IT ಜಾಬ್ ಮಾಡ್ತಾಯಿದ್ದೀವಿ. ಈಗ ಕರೆಂಟ್ಲಿ ಇಬ್ಬರಿಗೂ ಕೂಡ ಮುಂಚೆ ಎಲ್ಲ 3 years ವರ್ಕ್ ಫ್ರಮ್ ಹೋಮ್ ಇತ್ತು. ಬಟ್ ರೀಸೆಂಟಾಗಿ ಇಬ್ಬರಿಗೂ ಕೂಡ ಹೈಬ್ರಿಡ್ ಅಂದರೆ ವಾರದಲ್ಲಿ 3 ದಿನ ಮ್ಯಾಂಡೇಟರಿ ಮಾಡಿರ್ತಿದ್ದಾರೆ. ಸೊ 3 ದಿನ ಆಫೀಸಿಗೆ ನಾವು ಬರಲೇಬೇಕು. ಸೊ ಆ ಥರ ಇದೆ. ಅದಕ್ಕೆ ನಾವು ಎವ್ರಿ ವೀಕ್ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಫ್ಯಾಮಿಲಿಗೆ ಬಂದರೆ ನನಗೆ ಮ್ಯಾರೇಜ್ ಆಗಿದೆ ಆ್ಯಂಡ್ ನನಗೊಂದು ಪಾಪು ಕೂಡ ಇದೆ. ನೀವು ನೋಡಿರ್ಬೋದು ನನಗೆ ಲಾಗಲ್ಲೆಲ್ಲ. ಋತ್ವಿಕ್ ಅಂತ ಅವನು. ನಮ್ಮ ಹಸ್ಬೆಂಡ್ ಕೂಡ IT ವರ್ಕ್ ಮಾಡೋದು, ಬಟ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇದೆ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ನಮ್ಮ ಪಾಪು ಊರಲ್ಲಿರ್ತಾರೆ. ನಾವು ಬೆಂಗಳೂರಿಗೆ ಬಂದು ಟ್ರಾವೆಲ್ ಮಾಡಿ ಮತ್ತು ಬ್ಯಾಕ್ ಊರಿಗೆ ಹೋಗ್ತಾ ಇದ್ದೀವಿ ಈಗ ಪ್ರೆಸೆಂಟಾಗಿ. ಆ್ಯಕ್ಚುಲಿ ಇಲ್ಲಿ ಕೂಡ ಮನೆ ಸರ್ಚ್ ಮಾಡ್ತಾ ಇದ್ದೀವಿ. ಈಗ ಯಾವುದೂ ಸೆಟ್ ಆಗ್ತಾ ಇಲ್ಲ. ಮನೆ ಚೆನ್ನಾಗಿದ್ದರೆ ಕಾರ್ ಪಾರ್ಕಿಂಗ್ ಇರಲ್ಲ, ಕಾರ್ ಪಾರ್ಕಿಂಗ್ ಸಿಗೋದು ಮನೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಸೊ ಮತ್ತು ನಾವು ಇಲ್ಲೇ ಇರೋದ್ರಿಂದ ಹುಡುಗಿರಿಗೆ ಸ್ವಲ್ಪ ಮನೆ ಹುಡ್ಕೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ನಮ್ಮ ಹತ್ರ ಈಗ ಓನ್ ವೆಹಿಕಲ್ ಏನೂ ಇಲ್ಲ. ಮತ್ತು ನಾನು ಬರೋದು ವಾರದಲ್ಲಿ 3 ದಿನ ಅಷ್ಟೇ. ಸೊ ಈ 3 ದಿನದಲ್ಲೇ ನಾನು ಕೆಲಸನೂ ಫೋಕಸ್ ಮಾಡಿ ಮನೆಯೂ ಹುಡ್ಕೋದಕ್ಕೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇರೋದು ಮನೆ ಹುಡ್ಕೋದಕ್ಕೆಲ್ಲ. ಸೊ ಲಾಸ್ಟ್ ವೀಕು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. 2 days 3 days ಫುಲ್ಲು ಸುತ್ತಮುತ್ತ ಆ್ಯಕ್ಚುಲಿ ನಿಯರ್ ಬೈ ನನ್ನ ಆಫೀಸ್ ಹತ್ರನೇ ನೋಡ್ತಾ ಇದ್ದೀವಿ. ಎಲ್ಲಾದರೂ ಮನೆ ಸಿಗುತ್ತಾ ವಿತ್ ಕಾರ್ ಪಾರ್ಕಿಂಗ್ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಊರಿಂದ ನಾವು ಟ್ರಾವೆಲ್ ಮಾಡಬೇಕು. ಸೊ ಫುಲ್ಲು ಹುಡ್ಕಾಡಿ ತುಂಬ 1-2-3 ಕನ್ಫರ್ಮ್ ಆಗಿದ್ವು. ಬಟ್ ಎಲ್ಲನೂ ಓಕೆ ಇತ್ತು. ಬಟ್ ಡಿಸ್ಟೆನ್ಸು ತುಂಬ ದೂರ ಇತ್ತು. ಅರೌಂಡ್ 1 hour ಜರ್ನಿ ಆಗೋದು. ಅದು ನಮಗೆ ಯಾಕೋ ಸೆಟ್ ಆಗಲ್ಲ ಅಂತ ಜರ್ನಿ ನಾವು ಎಷ್ಟೇ ಜಾಸ್ತಿ ಆಗಲಿ ನಿಯರ್ ಬೈ ನೋಡಬೇಕು. ಮತ್ತು ಪಾಪು ಇರೋದ್ರಿಂದ ನಮ್ಗೆ ಹತ್ರ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಲಾಸ್ಟ್ ಟೈಮು ಕನ್ಫರ್ಮ್ ಮಾಡಿದ್ದವು ಕ್ಯಾನ್ಸಲ್ ಆಯಿತು. ಲಾಸ್ಟ್ ವೀಕ್ ಬಂದಿದ್ದು ಬೆಂಗಳೂರಲ್ಲಿ ಈ ವೆದರು ಕ್ಲೈಮೇಟು ಏನೂ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ವಾಪಸ್ ಹೋಗ್ಬಿಟ್ಟು ಈಗ ನಮ್ಮ ದಿವ್ಯಂಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವಳು ಏನು ಇಂಟ್ರೊಡಕ್ಷನ್ ಕೊಡ್ತಾಳೆ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಕಾವ್ಯ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್. ಆ್ಯಂಡ್ ನಾವು ಮೂಲತಃ ಬಂದು ಪಾವಗಡ ತಾಲೂಕಿನ ಒಂದು BH ಪಾಳ್ಯ ಅನ್ನೋ ಒಂದು ಚಿಕ್ಕ ಗ್ರಾಮ ನಮ್ಮದು. ಸೊ ಅಂದರೆ ತುಮಕೂರು ಡಿಸ್ಟ್ರಿಕ್ಕು, ಪಾವಗಡ ತಾಲೂಕು. ನಮ್ಮ ಮನೆ ಅಂದರೆ ನಮ್ಮ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಹೇಳ್ತೀವಿ ಅಂದರೆ ಲೈಕ್ ನಿಮಗೆ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ಇರ್ಬೋದು, ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ಬೋದು, ಆ್ಯಂಡ್ ಕುಕಿಂಗ್ ವ್ಲಾಗ್ಸ್ ಇರ್ಬೋದು, ಆ್ಯಂಡ್ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ವ್ಲಾಗ್ಸ್ ಇರ್ಬೋದು. ಇದೆಲ್ಲನೂ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನಮಗೆ ಗೊತ್ತಿರೋಂತಹ ಕೆಲವೊಂದು ಲೈಕ್ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ನ ನಾವು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಇನ್ನೂ ನಮ್ಮಪ್ಪ ಅವ್ರು ಬಂದುಬಿಟ್ಟು ಅವರು ವ್ಯವಸಾಯ ಮಾಡ್ತಾರೆ. ಸೊ ನಾವು ಹೀಗೆ ವರ್ಕ್ ಮಾಡಿಕೊಂಡು ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ವ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಬಟ್ ನಾವು ಯಾವುದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ಫ್ರೀಕ್ವೆಂಟಾಗಿ ನಾವು ಯಾವುದೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮಾಡಿದರೂ ಸಹ ಈಗ ಅಷ್ಟೊಂದು ಫೋಕಸ್ ಮಾಡಿ ನಾವು ವೀಡಿಯೋಸ್ ಆಗ್ತಾ ಇರಲಿಲ್ಲ. ನಾನು ಡ್ಯಾನ್ಸ್ ವೀಡಿಯೋಸು ಯೂಶ್ವಲಿ ನಂಗೆ ಡ್ಯಾನ್ಸ್ ಅಂದರೆ ಇಷ್ಟ. ಲೈಕ್ ಯಾವಾಗಾದರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ನಮ್ಗೆ ಆಲ್ರೆಡಿ ಲೈಕ್ ಡ್ಯಾನ್ಸ್ ವೀಡಿಯೋದಲ್ಲೇ ಶಾರ್ಟ್ಸಲ್ಲೇ ನಮಗೆ ಲೈಕ್ ಆಲ್ಮೋಸ್ಟ್ 2+ millions ವ್ಯೂಸ್ ಬಂದಿತ್ತು. ಸೊ ಆವಾಗಲೇ ನಾವು ಫೋಕಸ್ ಮಾಡಿ ಇನ್ನೂ ಸ್ವಲ್ಪ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಫೋಕಸ್ ಮಾಡಿದರೆ ಇಷ್ಟೊತ್ತಿಗೆ ನಮ್ಗೆ ಸ್ವಲ್ಪ ಮಾನಿಟೈಸೇಷನ್ ಆನ್ ಆಗೋದೇನೋ ಗೊತ್ತಿಲ್ಲ. ಸೊ ಅವಾಗ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಮತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹಾಗೆ ನಾವು ಎಷ್ಟೇ ವೀಡಿಯೋಸ್ ಹಾಕಿದ್ರು ನಮಗೆ ವ್ಯೂಸ್ ಬರ್ತಾಯಿಲ್ಲ. ಸಬ್ಸ್ಕ್ರೈಬರ್ಸು ನಮಗೆ 7,000 ಇದೆ, ಬಟ್ ವ್ಯೂಸ್ ಬರ್ತಾ ಇಲ್ಲ ನಮಗೆ. ಯಾಕೆ ಅಂದರೆ ನಮಗಿರೋ ಎಲ್ಲ ಸಬ್ಸ್ಕ್ರೈಬರ್ಸು ಕೂಡ ತೆಲುಗು ಸಬ್ಸ್ಕ್ರೈಬರ್ಸೇ ಜಾಸ್ತಿ ಇದ್ದಾರೆ. ಯಾಕಂದರೆ ನಾನು ಅದೇನಾಗ್ಬಿಟ್ಟು ಅಂದರೆ ನಂಗೆ ತೆಲುಗು ವೀಡಿಯೋಸ್ಗೆ ಸ್ವಲ್ಪ ಶಾರ್ಟ್ಸ್ ಡ್ಯಾನ್ಸ್ ಮಾಡ್ತಾಯಿದ್ದು ಜಾಸ್ತಿ. ಹಾಗಾಗಿ ನಮ್ಮ ತೆಲುಗು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಗೊತ್ತಿಲ್ಲ, ವೀಡಿಯೋಸ್ ರೀಚ್ ಆಗ್ತಿದ್ದೆ ಎಲ್ರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಇದೊಂದು ಥರ ಲೈಕ್ ನಮ್ಮ ಕಿರು ಪರಿಚಯ ಕೊಟ್ಬಿಟ್ಟು ಆಮೇಲೆ ಇನ್ನೂ ನಮ್ಮ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಣ
ಅವಾಗೇನಾದರೂ ಸ್ವಲ್ಪ ಮತ್ತು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಹಾಗೆ ಅಷ್ಟೇ. ಆ್ಯಕ್ಚುಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೇನೋ, ನಾವು ಎರಡು ಊರಲ್ಲಿ, ನಮ್ಮ ತಾಯಿ ಊರಲ್ಲಿ ಮತ್ತು ನಮ್ಮೂರಲ್ಲೂ ಕೂಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಎರಡೂ ಕೂಡ ಹತ್ರನೇ ಇದ್ದಾವೆ. ನಾನು ಎವ್ರಿ ವೀಕು ಬ್ಯಾಂಗ್ಳೂರಿಗೆ ಬರೋದ್ರಿಂದ ನಾನು ಮತ್ತೆ ತಾಯಿ ಊರಿಗೆ ಹೋಗಿ ಅಲ್ಲಿ ಬಸ್ ಕ್ಯಾಚ್ ಮಾಡಿ ಬರ್ತಾಯಿದ್ದೀನಿ. ಯಾಕಂದರೆ ಎರಡೂ ಆಲ್ಮೋಸ್ಟು ಹತ್ರ ಇದ್ದಾವೆ, 15 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ನಾನು ಎರಡು ವೀಡಿಯೋನ ಮಿಕ್ಸ್ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸು ಇಲ್ಲ ನಮ್ಮ ಊರಲ್ಲಿ ಮಾತ್ರ ನಡೆಯೋದನ್ನು ಹಾಕಿರ್ತೀನಿ, ಇಲ್ಲ ನಮ್ಮ ಅಮ್ಮನೂರಲ್ಲಿ ಅಂದರೆ ದಿವ್ಯಾ ಕರೆಂಟ್ಲಿ ಅಮ್ಮ ಊರಲ್ಲಿ ಇರ್ತಾಳೆ, ಇವಳಿಗೆ ನಾವು ಮ್ಯಾರೇಜ್ ಆಗಿಲ್ಲ. ಇನ್ನು ಆ್ಯಕ್ಚುಲಿ ಏನಂದರೆ ನಮ್ಮೂರಿಂದ ಇವರಿಗೆ ಜಸ್ಟ್ 15 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಸೊ ಹಾಗಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಬೇಜಾರಾದಾಗ, ಅವ್ರ ಅತ್ತೆ ಮಾವಾಗ ಬೇಜಾರಾದಾಗ ಅಲ್ಲಿಗೆ ಹೋಗ್ತಾ ಇರ್ತಾರೆ, ನಮಗೆ ಬೇಜಾರಾದಾಗ ನಾವು ಕರ್ಸ್ಕೊತಾ ಇರ್ತೀವಿ, ಬರ್ತಾ ಇರ್ತಾರೆ. ಸೊ ಬ್ಲಾಗ್ಸ್ ಅನ್ನೋದು ನಮ್ಮ ಮನೇದು ಅಪ್ಲೋಡ್ ಆಗ್ತಾ ಇರುತ್ತೆ, ಅವ್ರ ಮನೇದು ಅಪ್ಲೋಡ್ ಆಗ್ತಾ ಇರುತ್ತೆ. ನಾನು ಕೂಡ ಮಾಡ್ತಿರ್ತೀನಿ, ಅಕ್ಕ ಕೂಡ ಮಾಡ್ತಿರ್ತಾರೆ. ಸೊ ಇಬ್ಬರು ಕೂಡ ವಾಯ್ಸ್ ಓವರ್ ಕೊಡ್ತೀವಿ. ಸೊ ಇಬ್ಬರು ಸೇರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದು ಒಂಥರ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು. ಸೊ ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಎಷ್ಟೊಂದು ಜನ ಇದ್ದರೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು 7,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಜವಾಗ್ಲೂ ವೀಡಿಯೋಸ್ ನೋಡಿದ್ರೆ 100 ವ್ಯೂಸ್ ನೋಡಿದ್ರೆ 100 ವ್ಯೂಸು ಬರ್ತಾ ಇಲ್ಲ. ನನಗೆ ಯಾಕಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ರೀಚ್ ಆಗ್ತಾ ಇಲ್ಲ, ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ. ಏನು ಕಂಟೆಂಟ್ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀವೋ ಗೊತ್ತಿಲ್ಲ. ನೀವು ಕಮೆಂಟ್ಸ್ ಮುಖಾಂತರ ನಮಗೆ ರೀಚ್ ಮಾಡಿ ಈ ಥರ ಲಾಗ್ಸನ್ನು ಹಾಕ್ರಿ ಅಂತ, ಸೊ ದಟ್ ನಾವು ಅದ್ರ ಬಗ್ಗೆನೇ ಫೋಕಸ್ ಮಾಡ್ತೀವಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸೊ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದೇನೆಂದರೆ ನನಗೆ ಯಾವುದೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಸ್ವಲ್ಪ ಕ್ಲಿಕ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಮಗೂ ಸ್ವಲ್ಪ ಮುಜುಗರ ಇರುತ್ತಲ್ವ, ಎಲ್ರಿಗೂ ಅಂದರೆ ಗೊತ್ತಿರೋರ ಜೊತೆಗೆ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಮುಜುಗರ. ನನಗೂ ಲೈಕ್ ಪಬ್ಲಿಕಲ್ಲಿ ಮಾಡಬೇಕಂದ್ರೆ ನನಗೆ ನಿಜವಾಗ್ಲೂ ಮುಜುಗರ ಇದೆ. ಸೊ ಅದೊಂದು ಕಾರಣಕ್ಕೋಸ್ಕರ ನಾವಿನ್ನೂ ಎಲ್ಲೂ ಪಬ್ಲಿಷ್ ಮಾಡೋಕ್ಕೆ ಇಷ್ಟಪಡ್ತಾಯಿಲ್ಲ. ಯೂಟ್ಯೂಬಲ್ಲಿ ನಮಗೆ ಗೊತ್ತಿರೋರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಸೊ ಯೂಟ್ಯೂಬಲ್ಲಾದರೆ ಎಲ್ಲರೂ ನೋಡ್ತಾ ಇರ್ತಾರೆ, ಬಟ್ ನಮಗೆ ಗೊತ್ತಿರೋರು ಕಡಿಮೆ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾವು ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾವುದೇ ರೀತಿ ಪೋಸ್ಟ್ಸ್ ಆಗ್ತಾ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ಮೇಲಿಂದ ಆ್ಯಕ್ಚುಲಿ ಫುಲ್ ಕಂಟೆಂಟ್ ವೀಡಿಯೋಸೇ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಯಾಕಂದರೆ ನಾವು IT ವರ್ಕ್ ಮಾಡೋದ್ರಿಂದ ನಾವು IT ರಿಲೇಟೆಡ್ ಯಾವುದೇ ಜಾಬ್ ಓಪನಿಂಗ್ಸ್ ಇದ್ದರೂ ಕೂಡ ನಾವು ಇನ್ಮೇಲೆ ಹಾಕ್ತೀವಿ. ಸೊ ಕಂಪ್ಲೀಟ್ ನಿಮಗೆ ಪರ್ಟಿಕ್ಯುಲರಾಗಿ ಕಂಟೆಂಟ್ ಓರಿಯೆಂಟೆಡೇ ನಾವು ಇನ್ಮೇಲೆ ಲಾಗ್ಸನ್ನು ತರ್ತೀವಿ. ಸೊ ದಯವಿಟ್ಟು ವಾಚ್ ಮಾಡಿ, ಹಳೆ ವೀಡಿಯೋಸ್ ಎಲ್ಲದನ್ನು ವೀಡಿಯೋಸ್ ವಾಚ್ ಮಾಡಿ. ಸೊ ದಟ್ ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹಿಸ್ದಂಗೆ ಆಗುತ್ತೆ, ನಾವು ಚಾನಲ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಇಷ್ಟು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋಸ್ನ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್.